ಇನ್ಸ್ಟೆಂಟ್ ಆಗಿ ಮಾಡ್ಕೋಬೋದು. ಮಕ್ಕಳ ಸಂಜೆ ಸ್ನ್ಯಾಕ್ಸ್ ಇರುತ್ತೆ. ಸೇಮ್ ದೇವಸ್ಥಾನಗಳಲ್ಲಿ ಕೊಡುವಂಥ ಪ್ರಸಾದದ ಟೇಸ್ಟೇ ಇರುತ್ತೆ. ಆದರೆ ಕ್ವಿಕ್ ಆಗಿ ಮನೇಲೇ ಮಾಡ್ಕೋಬೋದು. ಕೆಲವೊಂದ್ಸಲ ಇದನ್ನ ಮಾಡಲಿಕ್ಕೆ ಪೌಡರ್ ಮಾಡಬೇಕು, ಗೊಜ್ಜು ಮಾಡಬೇಕು, ಮಿಕ್ಸ್ ಮಾಡಬೇಕು, ಈ ಥರ ಎಲ್ಲ ತುಂಬ ಕೆಲಸಗಳಿರುತ್ತೆ. ಆದರೆ ಈ ರೀತಿ ಮಾಡಿದ್ರೆ ತುಂಬಾ ಬೇಗ ಆಗಿಬಿಡುತ್ತೆ. ಫಸ್ಟಿಗೆ ಒಂದು ಬೌಲ್ ಅವಲಕ್ಕಿಯನ್ನು, ಗಟ್ಟಿ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಯಾವ್ದಾದ್ರು ತೊಗೋಬೋದು. ತರ್ತರಿಯಾಗಿ ಪೌಡರ್ ಮಾಡ್ಕೊಬೇಕು. ಆನಂತರ ಅದನ್ನು ವಾಶ್ ಮಾಡಿ ಒಂದು ಕಪ್ಪಲ್ಲಿ ಹಾಕ್ಕೊಂಡು ಅದಕ್ಕೆ ಮನೇಲೇ ಮಾಡಿರೋಂಥ ಸಾಂಬಾರು ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀವಿ. ನಿಮಗೆ ಹುಳಿ ಎಷ್ಟು ಬೇಕೋ ಆ ಕ್ವಾಂಟಿಟಿಯಲ್ಲಿ ಹುಣಸೆಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ಸ್ವಲ್ಪ ತರ್ತರಿಯಾಗಿರುತ್ತಲ್ಲ, ಸಾಫ್ಟ್ ಆಗೋವರೆಗೂ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಅಷ್ಟರೊಳಗೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಬೇಕು. ಒಂದು ಬಾಣಲೆಯಲ್ಲಿ 4 ರಿಂದ 5 ಸ್ಪೂನಷ್ಟು ಎಣ್ಣೆ, ಕಡಲೆಬೇಳೆ, ಕಡಲೆ ಬೀಜ, ಉದ್ದಿನಬೇಳೆ, ಕೊಬ್ಬರಿ, ಹಾಗೆಯೇ ಎಳ್ಳು, ಒಣಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ಬೇಕಿದ್ರೆ, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಹಾಗೆ ಕೊನೆಯಲ್ಲಿ ಸ್ವಲ್ಪ ಹಿಂಗು, ಅದು ವಿಡಿಯೋ ಸ್ಕಿಪ್ ಆಗಿದೆ. ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು, ನಿಮಗೆ ಖಾರ ಜಾಸ್ತಿ ಆದರೆ ಸ್ವೀಟ್ಗೋಸ್ಕರ ನೀವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ನಮಗೆ ಬಿಸಿ ಬಿಸಿ ಆಗಿರುವಂಥ ಗೊಜ್ಜು ಅವಲಕ್ಕಿ ರೆಡಿಯಾಗಿರುತ್ತೆ. ಇದನ್ನು ಬೇಗ ಬಿಸಿ ಇರಬೇಕಾದ್ರೇ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು, ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳ ಜೊತೆ ಮೊಸರು ಜೊತೆ ಕೊಟ್ಟರು ಕೂಡ